ಕಾನೂನು ಅರಿವು ಕೊಡ್ತಾ ಇದ್ದೀವಿ. ಟೂ ವೀಲರಲ್ಲಿ ಅಫೆನ್ಸು ಏನಾಗ್ತದೆ ಅಂದರೆ, ನೀವು ಹೆಲ್ಮೆಟ್ ಹಾಕಿಲ್ಲಂದರೆ ಎಲ್ಲಾದರೂ ಅಪ್ಪಿತಪ್ಪಿದ್ದರೆ ಹೆಡ್ಡಿಂಗ್ ಆಗುತ್ತೆ, ಆಮೇಲೆ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತೆ. ಕೈಕಾಲು ಮುರಿದೋದ್ರೂ ಅಪಾಯ ಉಂಟಾಗುತ್ತೆ. ದಾಖಲಾತಿಗಳಿಲ್ಲ ಅಂದರೆ ನೀವು ಒಬ್ಬ ವ್ಯಕ್ತಿಗೂ ಅಥವಾ ಒಂದು ವಾಹನಕ್ಕೆ ಡಿಕ್ಕಿ ಹೊಡೆದಿರುತ್ತೆ ಆಕಸ್ಮಿಕವಾಗಿ. ಅಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಇದ್ದರೆ ಕ್ಲೈಮ್ ಆಗುತ್ತೆ, ನಿಮ್ಮ ಮೇಲೆ ದುಡ್ಡು ಕಟ್ಟೋ ಅವಶ್ಯಕತೆ ಇರುವುದಿಲ್ಲ. ಅರ್ಥ ಆಯ್ತೇನಪ್ಪ? ಅದು ಅಲ್ಲದೆ ಏನೂ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಹೊಡೆದು ಬಿಟ್ಟರೆ ನಿನ್ನ ಕುತ್ತಕ್ಕೆ ಅದು ಅಪಾಯ. ಕೋರ್ಟಲ್ಲಿ 8 ರಿಂದ 10 ಲಕ್ಷ ಕಟ್ಕೊಳ್ಬೇಕಾಗುತ್ತೆ. ನಿಮ್ಮ ಹತ್ರ ಗಾಡಿಗೆ ಡಾಕ್ಯುಮೆಂಟ್ ಇಲ್ಲ ಅಂದರೆ ನಿಮ್ಮ ಆಸ್ತಿ ಜಪ್ತಿ ಮಾಡೋದು ಕೋರ್ಟ್ ಬಿಡೋದಿಲ್ಲ. ಅದಕ್ಕೋಸ್ಕರ ಎಲ್ರಿಗೂ ಅರಿವು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಡಾಕ್ಯುಮೆಂಟ್ ಇಟ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನೀವು ಪ್ರಯಾಣ ಮಾಡಬೇಕು. ಈಗ ಒಂದು ಪ್ರಮಾಣ ಮಾಡಬೇಕು, ಎಲ್ಲ ಮಾತ್ರ ಮಾಡ್ತೀವಿ. ನಾವು ಬಂಗಾರಪೇಟೆ ವಾಸಿಗಳು ಇನ್ನು ಮುಂದೆ ಟೂ ವೀಲರು ಪ್ರಯಾಣ ಮಾಡುವಾಗ ಹೆಲ್ಮೆಟ್ ಹಾಕ್ಕೊಳ್ತೇವೆ. ಎಲ್ಲ ದಾಖಲಾತಿಗಳು RC, ಇನ್ಶೂರೆನ್ಸ್, ಲೈಸೆನ್ಸ್ ಎಲ್ಲ ದಾಖಲಾತಿಗಳನ್ನು ಕಡ್ಡಾಯವಾಗಿ ನಾವು ಪಡ್ಕೊಂಡು ಜೋಬಲ್ಲಿ ಇಟ್ಕೊಳ್ತೀವಿ. ಅಪರಾಧಗಳನ್ನು ತಡೆಗಟ್ಟಲು ಪೊಲೀಸ್ ಇಲಾಖೆಗೆ ಸಹಕರಿಸ್ತೀವಿ. ರೋಡ್ ಅಪಘಾತಗಳು ತಡೆಗಟ್ಟಲು ಪೊಲೀಸರ ಶ್ರಮಕ್ಕೆ ನಾವು ಕೂಡ ಕೈ ಜೋಡಿಸಿ ನಮ್ಮ ಸ್ನೇಹಿತರಿಗೆ ಒಂದು ಬಳಗಲಿಗೆ ಎಲ್ಲರಿಗೂ ತಿಳುವಳಿಕೆ ನೀಡುತ್ತೇವೆ ಅಂತೇಳಿ ಈ ದಿನ ನಾವು ಪ್ರಮಾಣ ಮಾಡುತ್ತೇವೆ. ನಾವು ಪ್ರಮಾಣ ಮಾಡುತ್ತೇವೆ. ನಾವು ಪ್ರಮಾಣ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ವೆರಿ ಗುಡ್. ಈಗೆಲ್ಲ ಕಡೆ ಬರ್ರಿ, ಡಾಕ್ಯುಮೆಂಟ್ ಇರೋ ಒಂದು ಕಡೆ ಇಲ್ಲದೆ ಒಂದು ಕಡೆ ಮುಗಿಸಿ ಬರ್ರಿ. ಅವೇರ್ನೆಸ್ ಆಯ್ತಾ? ಎಲ್ಲ